ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ. ಇದರಿಂದ ಪಾಂಡವ ವೀರರ ಜೊತೆ ಭೀಷ್ಮರ ಘೋರ ಯುದ್ಧ ಮತ್ತೆ ಶ್ರೀಕೃಷ್ಣ ಚಾಟಿಯನ್ನ ತಗೊಂಡು ಭೀಷ್ಮರ ಕಡೆ ಓಡೋದು, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಎರಡೂ ಸೈನ್ಯದ ನಡುವೆ ಯುದ್ಧ ಪ್ರಾರಂಭವಾಗಿದೆ. ಎಲ್ಲಕ್ಕಿಂತ ಮೊದಲು ಅಭಿಮನ್ಯು ದುರ್ಯೋಧನನ ಸೈನ್ಯದ ಮೇಲೆ ಆಕ್ರಮಣವನ್ನ ಮಾಡ್ತಾನೆ. ಅವನು ತುಂಬಾ ವೀರವೇಷವಾಗಿ ಹೋರಾಡ್ತಾನೆ. ಅದರಿಂದ ಏನಾಯ್ತು ಅಂತಂದ್ರೆ ಕೌರವ ಸೈನ್ಯದ ವೀರರು ಕಿರ್ಚಾಡ್ಕೊಂಡು ಓಡೋದಕ್ಕೆ ಶುರು ಮಾಡ್ತಾರೆ. ಅಷ್ಟೊಂದು ಘೋರ ಯುದ್ಧವನ್ನ, ಆ ರೀತಿಯ ಆಕ್ರಮಣವನ್ನ ಅವನು ಮಾಡ್ತಾನೆ. ತನ್ನ ಸೈನ್ಯದ ಆ ಘೋರ ಆರ್ತನಾದವನ್ನ ಕೇಳಿ ರಾಜ ದುರ್ಯೋಧನ ರಾಕ್ಷಸ ಅಲಂಭೂಷನಿಗೆ ಹೇಳ್ತಾನೆ, ಮಹಾಬಾಹುವೆ, ವೃತ್ರಾಸುರ ಹೇಗೆ ದೇವತೆಗಳ ಸೈನ್ಯವನ್ನ ಛಿದ್ರ ಮಾಡಿಬಿಟ್ಟಿದ್ನೋ ಅದೇ ರೀತಿ ಅರ್ಜುನನ ಮಗ ನಮ್ಮ ಸೈನ್ಯವನ್ನ ಓಡಿಸ್ತಾ ಇದ್ದಾನೆ. ಸಂಗ್ರಾಮದಲ್ಲಿ ಇವನನ್ನ ತಡೆಯುವಂಥವ್ರು ನಿನ್ನನ್ನ ಬಿಟ್ಟರೆ ಬೇರೆ ಯಾರೂ ನನಗೆ ಕಾಣಿಸ್ತಾ ಇಲ್ಲ. ಯಾಕೆ ಅಂತಂದ್ರೆ ನೀನು ಎಲ್ಲ ವಿದ್ಯೆಗಳಲ್ಲೂ ಕೂಡ ಪಾರಂಗತನಾಗಿದೆಯಾ. ಅದಕ್ಕೋಸ್ಕರ ಈಗ ನೀನು ಶೀಘ್ರವಾಗಿ ಹೋಗಿ ಇವನನ್ನ ಸಮಾಪ್ತಿಗೊಳಿಸು ಅಂತನ್ಬಿಟ್ಟು ಈ ಸಮಯದಲ್ಲಿ ನಾವು ಭೀಷ್ಮ, ದ್ರೋಣಾದಿ ಯೋಧರು ಅರ್ಜುನನನ್ನ ವಧಿಸ್ತೀವಿ. ಅಂದ್ರೆ ನೀನು ಇವನನ್ನ ನೋಡ್ಕೋ, ನಾನು ಮತ್ತೆ ಭೀಷ್ಮ, ದ್ರೋಣ ಇವರೆಲ್ಲ ಅರ್ಜುನನನ್ನ ನಾವು ಕೊಲ್ಲೋ ಪ್ರಯತ್ನ ಮಾಡ್ತೀವಿ ಅಂತನ್ಬಿಟ್ಟು ಹೇಳ್ತಾನೆ. ದುರ್ಯೋಧನ ಈ ರೀತಿ ಹೇಳಿದ ಮೇಲೆ ಆ ಮಹಾಬಲಿ ರಾಕ್ಷಸರಾಜ ಮಳೆಗಾಲದ ಮೇಘದ ಹಾಗೆ ಮಹಾಗರ್ಜನೆಯನ್ನ ಮಾಡ್ತಾ ಅಭಿಮನ್ಯುವಿನ ಕಡೆಗೆ ಹೋಗ್ತಾನೆ. ಅವನ ಭೀಷಣ ಶಬ್ದವನ್ನ ಕೇಳಿ ಪಾಂಡವರ ಸೈನ್ಯದಲ್ಲೆಲ್ಲ ಕೋಲಾಹಲ ಉಂಟಾಗತ್ತೆ. ಆ ಸಮಯದಲ್ಲಿ ಕೆಲವು ಯೋಧರಂತೂ ಹೆದರಿಕೆಯಿಂದ ತಮ್ಮ ಪ್ರಿಯ ಪ್ರಾಣಗಳನ್ನೇ ಬಿಟ್ಟುಬಿಡ್ತಾರೆ. ಅಭಿಮನ್ಯು ತಕ್ಷಣನೇ ಧನಸ್ಸು ಬಾಣವನ್ನ ತಗೊಂಡು ಅವನ ಮುಂದೆ ಬರ್ತಾನೆ. ಆ ರಾಕ್ಷಸ ಅಭಿಮನ್ಯುವಿನ ಹತ್ರ ಹೋಗಿ ಅವನಿಗಿಂತ ಸ್ವಲ್ಪ ದೂರದಲ್ಲಿ ನಿಂತಿದ್ದಂಥ ಅವನ ಸೈನ್ಯವನ್ನ ಓಡಿಸ್ಬಿಡ್ತಾನೆ. ಅವನು ಒಂದೇ ಸರಿಗೆ ಪಾಂಡವರ ವಿಶಾಲ ವಾಹಿನಿಯ ಮೇಲೆ ಎರಗುತ್ತಾನೆ. ಅಂದ್ರೆ ಅವ್ರ ಮೇಲೆ ಯುದ್ಧಕ್ಕೆ ಹೋಗ್ತಾನೆ. ಮತ್ತೆ ಆ ರಾಕ್ಷಸನ ಪ್ರಹಾರದಿಂದ ಆ ಸೈನ್ಯದಲ್ಲಿ ಬಹಳ ಭೀಷಣವಾದಂತಹ ಸಂಹಾರ ಆಗೋದಕ್ಕೆ ಶುರುವಾಗುತ್ತೆ. ಆಮೇಲೆ ಆ ರಾಕ್ಷಸ ಏನ್ ಮಾಡ್ತಾನೆ, ದ್ರೌಪದಿಯ 5 ಜನ ಮಕ್ಕಳ ಮುಂದೆ ಬಂದು ನಿಂತ್ಕೊಳ್ತಾನೆ. ಆ 5 ಕೂಡ ಕೋಪ ಮಾಡ್ಕೊಂಡು ಅವನ ಮೇಲೆ ಬಹಳ ವೇಗವಾಗಿ ದಾಳಿ ಮಾಡ್ತಾರೆ. ಪ್ರತಿವಿಂಧ್ಯ ಚೂಪಾದ ಬಾಣಗಳನ್ನ ಬಿಟ್ಟು ಅವನನ್ನ ಗಾಯಗೊಳಿಸ್ತಾನೆ. ಬಾಣಗಳ ಮಳೆಯಿಂದ ಅವನ ಕವಚಗಳು ತುಂಡುಗಳಾಗಿ ಆರು ಹೋಗುತ್ತೆ. ಆಗ ಆ 5 ಜನ ಸೋದರರು ಕೂಡ ಅವನಿಗೆ ಹೊಡೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ. ಈ ರೀತಿ ಅತ್ಯಂತ ಬಾಣಗಳು ಬಿದ್ದ ಕಾರಣ ಅವನು ಮೂರ್ಛೆನೆ ಹೊರಟೋಗ್ತಾನೆ. ಆದರೆ ಕೆಲವೇ ನಿಮಿಷದಲ್ಲಿ ಅವನು ಎಚ್ಚರವಾದ ಮೇಲೆ ಕೋಪ ಬರುತ್ತೆ ಅವನಿಗೆ. ಆ ಕಾರಣ ಅವನಲ್ಲಿ 2ರಷ್ಟು ಬಲ ಬಂದ್ಬಿಡತ್ತೆ. ಈಗ ರಾಕ್ಷಸರು ಸಾಮಾನ್ಯವಾಗಿದ್ದಾಗಲೇ ಅವರು ವಿಕಾರವಾಗಿರ್ತಾರೆ, ಅವರು ತುಂಬ ಶಕ್ತಿಶಾಲಿಗಳು. ಆದರೆ ಈಗ ಅವನು ಕೋಪ ಬೇರೆ ಬಂದಿರೋದ್ರಿಂದ ಆ ಬಲ ಏನಾಯ್ತು, 2ರಷ್ಟಾಯಿತು. ಅವನು ತಕ್ಷಣನೇ ಅವನ ಧನಸ್ಸು, ಬಾಣ ಮತ್ತು ಧ್ವಜಗಳನ್ನೆಲ್ಲ ಕತ್ತರಿಸ್ಬಿಡ್ತಾನೆ. ಆಮೇಲೆ ಅವನು ಮುಗುಳ್ನಗ್ತಾ ಒಬ್ಬೊಬ್ಬರಿಗೂ ಕೂಡ 5 ಬಾಣಗಳನ್ನು ಹೊಡಿತಾನೆ. ಮತ್ತು ಸಾರಥಿ ಕುದುರೆಗಳನ್ನು ಕೂಡ ಕೊಂದು ಹಾಕ್ಬಿಡ್ತಾನೆ. ಈ ರೀತಿ ಆ ರಾಕ್ಷಸ ಕೊಂದು ಬಿಡಬೇಕು ಇವ್ರನ್ನ ಅನ್ನುವಂಥ ಆಸೆಯನ್ನ ಇಟ್ಕೊಂಡು ಬಹಳ ವೇಗವಾಗಿ ಆಕ್ರಮಣವನ್ನ ಮಾಡ್ತಾನೆ. ಅವರು ಕಷ್ಟದಲ್ಲಿರೋದನ್ನ ನೋಡಿ ತಕ್ಷಣ ಅಭಿಮನ್ಯು ಅವ್ರ ಕಡೆಗೆ ಓಡ್ ಬರ್ತಾನೆ. ಅವರಿಬ್ಬರ ನಡುವೆ ಇಂದ್ರ ಮತ್ತೆ ವೃತ್ರಾಸುರನ ಹಾಗೆ ಬಹಳ ಭೀಷಣವಾದಂತಹ ಸಂಗ್ರಾಮವಾಗತ್ತೆ. ಈಗ ರಾಕ್ಷಸ ಮತ್ತೆ ಅಭಿಮನ್ಯುವಿನ ನಡುವೆ ಯುದ್ಧ ನಡೀತಾ ಇದೆ. ಇಬ್ರೂ ಕೂಡ ಕೋಪದಿಂದ ಕೆಂಪಾಗಿ ತಮ್ಮಲ್ಲೇ ಹೊಡೆದಾಡ್ಕೊಳ್ತಾರೆ. ಮತ್ತೆ ಒಬ್ರು ಇನ್ನೊಬ್ಬರನ್ನ ಪ್ರಳಯಾಗ್ನಿಯ ಹಾಗೆ ದುರ್ಗುಟ್ಟೋದಕ್ಕೆ ಶುರು ಮಾಡ್ತಾರೆ. ಅಭಿಮನ್ಯು ಮೊದಲು 3, ಆಮೇಲೆ 5 ಬಾಣಗಳಿಂದ ಅಲಂಬುಷನಿಗೆ ಹೊಡಿತಾನೆ. ಇದರಿಂದ ಕೋಪ ಮಾಡಿಕೊಂಡಂತಹ ಅಲಂಬುಷ ಅಭಿಮನ್ಯುವಿನ ಎದೆಗೆ 9 ಬಾಣಗಳನ್ನು ಹೊಡಿತಾನೆ. ಆಮೇಲೆ ಅವನು 1000 ಬಾಣಗಳನ್ನು ಬಿಟ್ಟು ಅಭಿಮನ್ಯುವಿಗೆ ತುಂಬಾ ತೊಂದರೆ ಕೊಡ್ತಾನೆ. ಆಗ ಅಭಿಮನ್ಯುಗೆ ಕೋಪ ಬಂದ್ಬಿಡತ್ತೆ. ಕೋಪ ಮಾಡಿಕೊಂಡು 9 ಬಾಣಗಳಿಂದ ಅವನ ಎದೆಯನ್ನ ಛೇದಿಸ್ತಾನೆ. ಅದು ಅವನ ಶರೀರವನ್ನ ಭೇದಿಸಿ ಮರ್ಮಸ್ಥಾನದ ಒಳಗಡೆ ನುಗ್ಗು ಬಿಡುತ್ತೆ. ಈ ರೀತಿ ತನ್ನ ಶತ್ರುವಿನಿಂದ ಹೊಡೆತ ತಿಂದಂತ ರಾಕ್ಷಸ ರಣಕ್ಷೇತ್ರದಲ್ಲಿ ಬಹಳ ತಾಮಸವಾದಂತಹ ಒಂದು ಮಾಯೆಯನ್ನ ಅವನು ಹರಡ್ತಾನೆ. ಈಗ ರಾಕ್ಷಸ ಆಗಿರೋದ್ರಿಂದ ಮಾಯೆಯನ್ನ ಮಾಡ್ತಾನೆ. ಅದರಿಂದ ಏನಾಯ್ತು, ಎಲ್ಲ ಯೋಧರ ಮುಂದೆ ಅಂಧಕಾರ ಹರಡ್ಕೊಂಡ್ಬಿಡುತ್ತೆ. ಎಲ್ಲಿ ನೋಡಿದ್ರು ಕತ್ಲು. ಅವ್ರಿಗೆ ಅಭಿಮನ್ಯುನೇ ಕಾಣಿಸ್ತಾ ಇರಲಿಲ್ಲ. ಮತ್ತೆ ತಮ್ಮ ಪಕ್ಷದವ್ರು ಯಾರು ಮತ್ತೆ ಶತ್ರು ಪಕ್ಷದ ವೀರರು ಯಾರು ಕಾಣಿಸ್ತಾ ಇರಲಿಲ್ಲ. ಆ ಭೀಷಣವಾದಂಥ ಅಂಧಕಾರವನ್ನು ನೋಡಿ ಅಭಿಮನ್ಯು ಭಾಸ್ಕರ ಅನ್ನುವಂತಹ ಪ್ರಚಂಡ ಅಸ್ತ್ರವನ್ನ ಬಿಡ್ತಾನೆ. ಭಾಸ್ಕರ ಅಂತಂದ್ರೆ ಯಾರು, ಸೂರ್ಯ ಅಲ್ವಾ.
ಸೂರ್ಯ ಬಂದ ಮೇಲೆ ಅಂಧಕಾರ ಇರುತ್ತಾ? ಇಲ್ಲ. ಆ ಬಾಣವನ್ನು, ಆ ಅಸ್ತ್ರವನ್ನು ಬಿಟ್ಟಿದ ತಕ್ಷಣವೇ ಎಲ್ಲ ಕಡೆ ಬೆಳಕಾಗುತ್ತೆ. ಇದೇ ರೀತಿ ಅವನು ಇನ್ನೂ ಅನೇಕ ರೀತಿಯ ಮಾಯೆಗಳ ಪ್ರಯೋಗವನ್ನು ಮಾಡ್ತಾನೆ. ಆದರೆ ಅಭಿಮನ್ಯು ಅದನ್ನೆಲ್ಲವನ್ನು ಕೂಡ ನಾಶ ಮಾಡ್ತಾನೆ. ಮಾಯೆಯ ನಾಶ ಆದಮೇಲೆ ಅವನು ಅಭಿಮನ್ಯುವಿನ ಬಾಣಗಳಿಂದ ಬಹಳ ವ್ಯಥಿತನಾಗೋದಕ್ಕೆ ಶುರುವಾಗ್ತಾನೆ. ಆಗ ಭಯದ ಕಾರಣ ತನ್ನ ರಥವನ್ನು ರಣಕ್ಷೇತ್ರದಲ್ಲಿ ಬಿಟ್ಟು ಓಡ್ ಹೋಗ್ತಾನೆ. ಆ ಮಾಯಾಯುದ್ಧ ಮಾಡಿದ ರಾಕ್ಷಸನನ್ನು ಈ ರೀತಿ ಪರಾಸ್ತಗೊಳಿಸಿ ಅಭಿಮನ್ಯು ನಿಮ್ಮ ಸೈನ್ಯವನ್ನು ತುಳಿಯೋದಕ್ಕೆ ಶುರು ಮಾಡ್ತಾನೆ ಅಂತಂದ್ಬಿಟ್ಟು ಸಂಜೆಯ ಧೃತರಾಷ್ಟ್ರನಿಗೆ ಅಲ್ಲಿ ನಡೆದಂಥ ಘಟನೆಯನ್ನು ವಿವರಿಸ್ತಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.